ಭಗವಾನ್ ಶ್ರೀಕೃಷ್ಣನ ನೇರವಾದ ಮಂಗಳಕರವಾದಂತಹ ವಾಣಿ ಶ್ರೀಮದ್ ಭಗವದ್ಗೀತೆ. ಈ ಭಗವದ್ಗೀತಾ ಪ್ರಸಾರವನ್ನೇ ಉಸಿರಾಗಿಟ್ಟುಕೊಂಡು ಕಲಿಯಿರಿ, ಕಲಿಸಿರಿ ಮತ್ತು ಪಾರಾಯಣ ಮಾಡಿರಿ ಎಂಬ ಧ್ಯೇಯ ವಾಕ್ಯವನ್ನ ಮುಂದಿಟ್ಟುಕೊಂಡು ಉಚಿತ ಗೀತಾ ತರಗತಿಗಳನ್ನು ನಡೆಸುತ್ತಾ ಗೀತಾ ಪ್ರಸಾರದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಸಂಸ್ಥೆಯೇ ಗೀತಾ ಜ್ಞಾನ ಯಜ್ಞ ಕಾಸರಗೋಡು. ಸುಮಾರು 6 ವರ್ಷಗಳ ಹಿಂದೆ ಶ್ರೀ ಸುಬ್ರಾಯ ನಂದೋಡಿಯವರ ಸಾರಥ್ಯದಲ್ಲಿ ಆರಂಭವಾದಂತಹ ಈ ಗೀತಾ ಜ್ಞಾನ ಯಜ್ಞ ಟ್ರಸ್ಟ್ ಇಂದು ಸಾವಿರಾರು ತರಗತಿಗಳನ್ನ ಉಚಿತವಾಗಿ ನಡೆಸುತ್ತಾ ಬಂದಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಇಂದಿನ ಕನ್ನಡ ಸಿರಿಯಲ್ಲಿ. ಬನ್ನಿ. ಸಮಸ್ತರಿಗೂ ನಮಸ್ಕಾರ. ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ರೀದೇವಿ. ಇವತ್ತಿನ ಕನ್ನಡ ಸಿರಿ ಕಾರ್ಯಕ್ರಮದಲ್ಲಿ ಒಂದು ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಇವತ್ತು ನಾನು ಬಂದಿದ್ದೇನೆ. ಹಾಗೆ ಯಾವ ವಿಚಾರಗಳು ಅಂತ ತಿಳಿಸ್ಕೊಳ್ಳೋಕ್ಕಿಂತ ಮುಂಚೆ ಇವತ್ತಿನ ಈ ಸಂಚಿಕೆಯಲ್ಲಿ ನನ್ನ ಜೊತೆಯಾಗಿದ್ದಾರೆ ಶ್ರೀನಿವಾಸ್ ಸಂಪತ್ ಅವರು ಗೀತಾ ಯಜ್ಞ ಟ್ರಸ್ಟ್ ನ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಸಂಪತ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಿಗೆ ಬರೋದು ಅದೊಂದು ಧಾರ್ಮಿಕ ಗ್ರಂಥ, ಯಾವುದೋ ಒಂದು ಧಾರ್ಮಿಕ ವಿಚಾರಗಳನ್ನ ಹೇಳ್ತಾ ಹೋಗುತ್ತೆ ಅಂತ ಅನ್ಕೊಂಡವ್ರೆ ತುಂಬಾ ಜನ. ಒಂದು ವಿಶೇಷವಾದಂತಹ ಒಂದು ಪುಸ್ತಕ, ಒಂದು ವಿಶೇಷವಾದಂತಹ ಒಂದು ಮಾರ್ಗದರ್ಶಕ, ಅದರ ಜ್ಞಾನ ಎಲ್ರಿಗೂ ಕೂಡ ಅಗತ್ಯ ಅನ್ನೋದು ನಾವು ಅದರ ವಿಚಾರಗಳನ್ನ ತಿಳ್ಕೊಂಡಾಗ ಮಾತ್ರ. ಆ ಬಗ್ಗೆ ನಾವು ಮಾಹಿತಿ ಪಡ್ಕೋಬೇಕಂದ್ರೆ ಅದನ್ನ ನಾವು ಬಲ್ಲವರಿಂದನೇ ತಿಳ್ಕೋಬೇಕಲ್ವಾ. ಹಾಗಾಗಿ ಈ ಬಗ್ಗೆ ನಮಗೆ ಮಾಹಿತಿ ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗೆ ಇವತ್ತು ಶ್ರೀನಿವಾಸ್ ಸಂಪತ್ ಅವರಿದ್ದಾರೆ. ಸೊ ಅವರೊಟ್ಟಿಗೆ ಮಾತಾಡ್ತಾ ಈ ವಿಚಾರನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಶ್ರೀನಿವಾಸ್ ಸಂಪತ್ ಅವರು ಗೀತಾ ಜ್ಞಾನ ಯಜ್ಞ ಅನ್ನುವಂಥ ಒಂದು ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ ಸುಮಾರು ವರ್ಷಗಳಿಂದ. ಆ ಗೀತಾ ಜ್ಞಾನ ಯಜ್ಞ ಅಂದ್ರೆ ಏನು, ಅದರ ಉದ್ದೇಶಗಳೇನು, ಮತ್ತೆ ಹೇಗೆ ಶುರುವಾಯಿತು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಶ್ರೀನಿವಾಸ್ ಸಂಪತ್ ಅವರಿಗೆ ನಾನು ಕೇಳುವಂತ ಪ್ರಶ್ನೆ, ಈ ಗೀತಾ ಜ್ಞಾನ ಯಜ್ಞ ಅಂದ್ರೆ ಏನು, ಯಾವುದಕ್ಕೋಸ್ಕರ ಇದು ಪ್ರಾರಂಭ ಆಯ್ತು ಅಂತ ಹೇಳ್ಬೋದಾ? ಒಳ್ಳೆಯ ಪ್ರಶ್ನೆ ಶ್ರೀದೇವರವರೇ. ಇದು ಗೀತೆ ಜ್ಞಾನ ಯಜ್ಞ ಅಂದ್ರೆ ಗೀತೆ, ಭಗವದ್ಗೀತೆ ಎಲ್ಲರೂ ಓದಲೇಬೇಕಾದ ಗ್ರಂಥ ಅಂತ ನೀವು ಈಗಾಗಲೇ ತಿಳಿಸಿದ್ರಿ. ಇದರಿಂದ ಏನ್ ಅರ್ಥ ಆಗತ್ತೆ? ಗೀತೆಯಲ್ಲಿ ಏನೋ ಒಂದು ತಿರುಳಿದೆ, ಸೊ ನಾವು ತಿಳ್ಕೋಬೇಕಾದ ವಿಷಯ ಇದೆ ಅನ್ನೋದಿದೆ. ಸೊ ಅದು ಏನು ವಿಷಯ ಅಂತ ತಿಳ್ಕೊಳ್ಳೋದಿಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಆ ಪುಸ್ತಕದ ಅಧ್ಯಯನಕ್ಕೆ ಹೋಗ್ತೀವಿ. ಆ ಪುಸ್ತಕದಲ್ಲಿ ಬಂದಿರುವ ಒಳ್ಳೆಯ ವಿಷಯಗಳನ್ನ ಯಜ್ಞ ರೂಪದಲ್ಲಿ ನಮ್ಮಲ್ಲಿರುವ ಎಲ್ಲ ಇದನ್ನು ಅರ್ಪಿಸಿ, ಭಗವಂತನಿಗೆ ಅರ್ಪಿಸಿ ಆ ಜ್ಞಾನಾರ್ಜನೆಯನ್ನ ಮಾಡುವುದನ್ನೇ ಆ ಗೀತಾ ಜ್ಞಾನ ಯಜ್ಞಕ್ಕೆ ಹೋಲಿಸಿ ಹೇಳ್ಬಹುದು ಅಂತ ನನ್ನ ಒಂದು ಅನಿಸಿಕೆ. ಒಳ್ಳೆಯ ವಿಚಾರ. ಅಂದ್ರೆ ಗೀತೆಯಲ್ಲಿರುವಂತಹ ಒಂದು ಏನ್ ಸಾರಾಂಶ ಇದೆ ಅಥವಾ ಅದರಲ್ಲಿರುವಂತಹ ಒಂದು ಸತ್ವವನ್ನ ತಿಳಿಸ್ಬೇಕು ಅಂತ ನಿರ್ಧಾರ ಮಾಡಿ ಶುರು ಮಾಡಿದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀರಾ. ಈಗ ಈ ಒಂದು ಗೀತಾ ಜ್ಞಾನ ಯಜ್ಞ ಅನ್ನುವಂತಹ ಈ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಹುಟ್ಟಿದ್ದು ಹೇಗೆ ಅಂತ ಹೇಳ್ಬೋದು? ಇದು ಗೀತಾ ಜ್ಞಾನ ಯಜ್ಞ ಅಂತ ಹುಟ್ಟಲಿಕ್ಕೆ ಮುಖ್ಯ ರೂವಾರಿಗಳು ನಮ್ಮ ಪ್ರಧಾನ ಗುರುಗಳಾದ ಶ್ರೀಯುತ ಸುಬ್ರಾಯ ನಂದೋಡಿಯವರು. ಅವರು ಈಗ ಸದ್ಯದಲ್ಲಿ ಕಾಸರಗೋಡಲ್ಲಿದ್ದಾರೆ. ಅವರು ನಿವೃತ್ತ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರಿಗೆ ಈ ಕರೋನಾ ಕಾಲದಲ್ಲಿ ನಮ್ಮ ಜನರ ಕಷ್ಟ ನೋವುಗಳು, ಹೊರಗಡೆ ಕೂಡ ಬರ್ಲಿಕ್ಕಾಗಲ್ಲ, ತುಂಬಾ ಕಷ್ಟಪಡ್ತಾ ಇದ್ದಾರೆ, ನಮ್ಮ ಸಮಾಜನ ಹೇಗೆ ನಾವು ಮುಂದೆ ತರಬೇಕು ಅನ್ನೋ ಒಂದು ಆಲೋಚನೆಯಿಂದ ಒಂದು 4 ಜನ ಸಹಪಾಠಿಗಳೊಂದಿಗೆ ಇದನ್ನ ಆರಂಭ ಮಾಡಿದ್ರು. ಇದನ್ನ ಆನ್ಲೈನ್ನಲ್ಲಿ ಆವಾಗ ಕೋವಿಡ್ ಟೈಮಲ್ಲಿ ಶುರು ಮಾಡಿದಾಗ ಸ್ವಲ್ಪ ಕಷ್ಟಗಳಿತ್ತು, ಹೇಗೆ ಮಾಡೋದು ಏನು ಅಂತ. ಬಟ್ ಇದುವರೆಗೂ ನಾವು ಇದು 6ನೇ ವರ್ಷ ಮುಗಿಸಿ 7ನೇ ವರ್ಷಕ್ಕೆ ಈ ಜುಲೈಗೆ ಕಾಲಿಡ್ತಾ ಇದ್ದೀವಿ. ಇದರಿಂದ ಸುಮಾರು ಜನಗಳಿಗೆ ಉಪಯುಕ್ತವಾದ ಮಾಹಿತಿ ಭಗವದ್ಗೀತೆ ಬಗ್ಗೆ ಸಿಕ್ಕಿದೆ. ಇನ್ನು ವಿವರವಾಗಿ ಹೇಳಬೇಕು ಅಂದ್ರೆ ಗೀತಾ ಜ್ಞಾನ ಯಜ್ಞ ಟ್ರಸ್ಟ್ ಕಾಸರಗೋಡು ಅನ್ನೋದು ಒಂದು ದೊಡ್ಡ ಸಂಸ್ಥೆಯಾಗಿ ಈಗ ಬೆಳೆದಿದೆ. ಇಲ್ಲಿ ನಾವು ಮಾಡುವ ವಿಚಾರಗಳು ಏನು, ನಮ್ಮ ಕೆಲಸ ಕಾರ್ಯಗಳು ಏನು ಅಂದ್ರೆ ಆನ್ಲೈನ್ ಮೂಲಕ ಜನಗಳಿಗೆ ಈ ಭಗವದ್ಗೀತೆಯ
ಉಪದೇಶ ಮತ್ತು ಅದರಲ್ಲಿರುವ ತಿರುಳನ್ನು ಮುಟ್ಟಿಸುವುದು ನಮ್ಮ ಮುಖ್ಯ ಕಾರ್ಯವಾಗಿತ್ತು. ಆ ಭಗವದ್ಗೀತೆಯಲ್ಲಿರುವ ವಿಷಯಗಳನ್ನು ಜನರ ಮನದಲ್ಲಿ ತುಂಬಿ ಅವರು ಅದರಲ್ಲಿರುವ ತಿರುಳನ್ನು ಅರಿತು ಅವರ ಜೀವನವನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವುದು ನಮ್ಮ ಒಂದು ಉದ್ದೇಶವಾಗಿತ್ತು. ಇದರಿಂದ ಏನಾಗುತ್ತೆ, ಅವನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ಹಾಗೆ ನಾವು ಎಲ್ಲ ಇಂದ್ರಿಯಗಳನ್ನ ಕಟ್ಟುನಿಟ್ಟಿನಲ್ಲಿ ನಮ್ಮ ಮನಸ್ಸಿನ ಹಿಡಿತದಲ್ಲಿ ತಂದು ಹೇಗೆ ನಮ್ಮ ಜೀವನವನ್ನ ಸದುಪಯೋಗಗೊಳಿಸಿಕೊಳ್ಳಬೇಕು ಅಂತ. ಈ ನಮ್ಮ ಎಲ್ಲ ಕ್ಲೇಶ ಕಷ್ಟಗಳಿಗೆ ಕಾರಣವೇ ಈ ಬಾಹ್ಯ ವಿಚಾರದಲ್ಲಿ ಹರಿಯುತ್ತಿರುವ ಈ ಇಂದ್ರಿಯಗಳ ಅಂತ ನಾವು ಹೇಳ್ಬೋದು. ಇದನ್ನ ನಾವು ಈ ಮೂಲಕ ಹರಡಿದರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಈ ಕಷ್ಟದಲ್ಲಿ ತೊಳೆದಾಡುತ್ತಿರುವ ಮತ್ತು ತುಂಬಾ ಜನಗಳು ನೋವು ನುಡಿಗಳನ್ನ ಅನುಭವಿಸ್ತಿರುವ ಕಾಲದಲ್ಲಿ ಅವರ ಮನಸ್ಸು ಸ್ವಲ್ಪ ಆಹ್ಲಾದಕರವಾಗಿರ್ಲಿ, ಏನೋ ಒಂದು ಸ್ವಲ್ಪ ಅಲ್ಪವಾದರೂ ಅವರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಬರಲಿ ಅನ್ನೋದ್ರ ಮೂಲಕ ಇದನ್ನ ಆರಂಭ ಮಾಡಿದ್ರು. ಇದು ಈಗ ಆರಂಭ ಮಾಡುವಾಗ ಈ ಕರೋನಾ ಕಾಲದಲ್ಲಿ ಭೇಟಿಯಾಗಲಿಕ್ಕೂ ಸಾಧ್ಯವಿಲ್ಲ, ಮನೆ ಮನೆಗೂ ಹೋಗಿ ಹೇಳಲಿಕ್ಕೂ ಸಾಧ್ಯವಿಲ್ಲ. ಆದ್ರಿಂದ ನಾವು ಆನ್ಲೈನ್ ನಲ್ಲೇ ತಗೊಂಡು ಆನ್ಲೈನ್ ನಲ್ಲಿ ಮನೆಗೆ. ಈಗಷ್ಟೇ ನೀವು ಹೇಳಿದ್ರಿ ಇದನ್ನ ಕರೋನಾ ಸಮಯದಲ್ಲಿ ಶುರು ಮಾಡಿದ್ದು ಅಂತ. ಈ ಕರೋನಾ ಕಾಲ ಅಂತಂದ್ರೆ ಒಂದು ರೀತಿ ನಮ್ಗೆಲ್ಲರಿಗೂ ಒಂದು ದೊಡ್ಡ ಒಂದು ಬ್ಲ್ಯಾಂಕ್ ಅನ್ನೋಂಥ ಒಂದು ಭಾವನೆ ಕೊಟ್ಟಂತಹ ಒಂದು ಕಾಲ. ಮುಂದೇನಪ್ಪ ಅಂತ ಅಷ್ಟೊಂದು ಯೋಚನೆ ಮಾಡ್ತಾ ಇರುವಂತ ಸಮಯದಲ್ಲಿ ನೀವು ಈ ಒಂದು ಕಾನ್ಸೆಪ್ಟ್ ನ ತಗೊಂಡ್ರಿ ಅಂತ ಹೇಳಿದ್ರೆ, ಈ ರೀತಿ ತಗೊಂಡಾಗ ಜನ ಬೇಗನೆ ಹೊರಗಡೆ ಬರ್ತಾ ಇರ್ಲಿಲ್ಲ, ಯಾರೊಬ್ರು ಸಂಪರ್ಕನೂ ಇರಲಿಲ್ಲ. ಆ ಸಮಯದಲ್ಲಿ ಹೀಗ್ ಮಾಡ್ಬೇಕು ಅನ್ಕೊಂಡಾಗ ನಿಮಗೆ ಉಂಟಾದಂತಹ ಒಂದು ಚಾಲೆಂಜಸ್ ಏನು ಅಂತ ಹೇಳ್ಬೋದಾ? ಯಾಕಂದ್ರೆ ಜನರಿಗೆ ತಿಳಿಬೇಕಂದ್ರೆ ಅವಾಗ ಯಾರ ಸಂಪರ್ಕನೂ ಇರ್ಲಿಲ್ಲ. ಆ ಟೈಮಲ್ಲಿ ನೀವು ಎದುರಿಸಿದಂತಹ ಚಾಲೆಂಜಸ್ ಏನು, ಅದಕ್ಕೆ ಜನ ಹೇಗೆ ರೆಸ್ಪಾಂಡ್ ಮಾಡಿದ್ರು ಅಂತ ಹೇಳ್ಬೋದಾ? ಇದನ್ನ ನಾನು ಎದುರಿಸಿದ್ದಕ್ಕಿಂತ ನಮ್ಮ ಪ್ರಧಾನ ಗುರುಗಳಾದ ಸುಬ್ರಾಯ ನಂದೋಡಿಯವರು ಎದುರಿಸಿರೋದನ್ನ ನಾನು ಸ್ವಲ್ಪ ಮಟ್ಟಿಗೆ ತಿಳಿದ ಮಟ್ಟಿಗೆ ನಾನು ವಿವರಿಸಬಹುದು. ಯಾಕಂದ್ರೆ ಅವರ ಅನುಭವ ಅವರೇ ಹೇಳಿದ್ರೆ ಒಳ್ಳೇದು. ನಾವು ಅವ್ರ ಅನುಭವವನ್ನ ಹೇಳಲಿಕ್ಕೆ ಸ್ವಲ್ಪ ಕೂಡ ಸಾಧ್ಯವಿಲ್ಲ. ಆದ್ರೆ ಅವರಿಗೆ ಮನಸ್ಸು ಬಂತು, ನಾನು ಇದರ ಮೂಲಕ ಮನಸ್ಥಿತಿಯನ್ನ ಸ್ವಲ್ಪವಾದರೂ ಉತ್ತಮಪಡಿಸಿ ಜನಗಳನ್ನ ಒಳ್ಳೆಯ ದಾರಿಗೆ ತರಬೇಕು, ಅವರ ಆಲೋಚನೆಗಳನ್ನ ಬೇರೆ ಕಡೆ ತಿರುಗಿಸಬೇಕು, ಭಗವಂತನೆಡೆಗೆ ತಿರುಗಿಸಿದ್ರೆ ಒಂದ್ ಸ್ವಲ್ಪನಾದ್ರೂ ನೆಮ್ಮದಿ ಸಿಗುತ್ತೆ ಅನ್ನೋ ವಿಚಾರದಲ್ಲಿ ಅವ್ರು ಮಾಡಿದ್ರು. ಕೆಲವು ಸರಿ ರೈಲ್ವೆ ಪ್ಲಾಟ್ಫಾರ್ಮ್ ನಲ್ಲೆಲ್ಲ ಕೂತ್ಕೊಂಡು ಆನ್ಲೈನ್ ಕನೆಕ್ಷನ್ ಸಿಗಿದೆ, ಓಡಾಡಿ ಮಾಡಿ ಎಲ್ಲ ಮಾಡಿದೀನಿ ಅಂತ ಹೇಳಿದ್ರು ಅವರು ಆನ್ಲೈನ್ ನಲ್ಲಿ. ಆದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ನಿಜವಾಗ್ಲು ಈ ಸ್ಥಿತಿಗೆ ಬಂದು ತಲುಪಬೇಕು ಗೀತಾ ಜ್ಞಾನ ಯಜ್ಞ ಅಂದ್ರೆ ಅವರು ಮತ್ತು ಅವರ ಸಹಪಾಠಿಗಳು, ಅವರ ಪ್ರಧಾನ ಸಂಚಾಲಕರು ಒಬ್ಬರಿದ್ದಾರೆ, ದೇವದಾಸ್ ನೊಲ್ಲಿಪಾಡಿ ಅಂತ. ಅವರೆಲ್ಲ ಇಲ್ಲದೆ ಇದ್ದಿದ್ರೆ ನಾವು ಇವತ್ತು 6ನೇ ವರ್ಷ ಮುಗಿಸ್ತಾ ಇದ್ವು ಎಲ್ಲೋ ಗೊತ್ತಿಲ್ಲ. ಅಷ್ಟು ತುಂಬಾ ಚೆನ್ನಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಯಾಕಂದ್ರೆ ನಾ ಅದಕ್ಕೆ ಕೇಳಿದ್ದು, ಅವಾಗೆಲ್ಲ ಆನ್ಲೈನ್ ಅನ್ನೋದು ಕಾನ್ಸೆಪ್ಟೇ ಹೊಸದು. ಸೊ ಅದಕ್ಕೂ ಕೂಡ ಹೇಗೆ ಜನ ಸ್ಪಂದಿಸ್ತಾ ಇದ್ರು ಅಂತಂದ್ರೆ ಬಹುಶಃ ಇನಿಷಿಯಲಿ ಒಳ್ಳೆ ರೆಸ್ಪಾನ್ಸ್ ಸಿಗೋದು ತುಂಬಾನೇ ಕಷ್ಟ ಇತ್ತು. ತದನಂತರದಲ್ಲಿ ಇವಾಗ ಆನ್ಲೈನ್ ಅಂದ್ರೆ ಕಾಮನ್ ಆಗೋಗಿದೆ. ಆಗ ಅದು ಒಂದು ಆಧ್ಯಾತ್ಮಿಕ ವಿಚಾರಕ್ಕೆ ಬರಬೇಕು ಅಂತಂದ್ರೆ ಜನ ಬಹಳನೇ ಕಷ್ಟ ಇದ್ದಂತಹ ದಿನಗಳು. ಆ ಸಮಯದಲ್ಲಿ ಶ್ರಮಿಸಿದಂತಹ ಜನರನ್ನ ನಾವು ಖಂಡಿತವಾಗೂ ನೆನಪಿಸ್ಕೊಳ್ಳೇಬೇಕಾಗತ್ತೆ. ಸೊ ಅವರ ಶ್ರಮ ನಿಮ್ಗೆ 5 ವರ್ಷ ಸಂಪೂರ್ಣ ಮಾಡಿ ಈಗ ಕೂಡ ಮುಂದುವರಿಯಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಈ ನಿಮ್ಮ ಉದ್ದೇಶಗಳ ಹೇಳಿದ್ವಿ, ಅಂದ್ರೆ ಜನರಿಗೆ ಒಳ್ಳೇದಾಗ್ಬೇಕು, ಜನರ ಮನಸ್ಸಿಗೆ ಒಂದು ಸ್ಥಿಮಿತ ತರಬೇಕು, ಆ ಸಮಯದಲ್ಲಿ ಅವರಿಗೆ ಒಂದು ಮಾರಲ್ ಸಪೋರ್ಟ್ ಬೇಕಾಗಿತ್ತು, ಅದಕ್ಕೋಸ್ಕರ ಅಂತ ಹೇಳಿದ್ವಿ. ಸೊ ಅದಾದ ನಂತರ ನೀವು ಈಗಲೂ ಈ ಭಗವದ್ಗೀತೆಯನ್ನ ಕಲಿಬೇಕು ಅಂತಂದ್ರೆ ಏನಾದ್ರೂ ಜನ ಆಸಕ್ತಿ ತೋರ್ಬೇಕು ಅಂತಂದ್ರೆ ಯಾವ ಒಂದು ಅಂಶ ಅವಳನ್ನ ಸೆಳೆಯುತ್ತೆ ಅಂತ ಹೇಳ್ತಾ, ಯಾತಕ್ಕಾಗಿ ಅವ್ರು ಕಲಿಬೇಕು ಭಗವದ್ಗೀತೆ ಅಂತ ಹೇಳ್ತಾ, ಪ್ರಯೋಜನ ಏನು ಅಂತ ಕೇಳ್ತಾರೆ, ಅಥವಾ ಇದರಿಂದ ಏನ್ ನಮ್ಗೆ ಸಿಗತ್ತೆ, ಇದರಿಂದ ಏನಾದ್ರೂ ನಾರ್ಮಲ್ ಆಗಿ ನಾವು ಮೆಟೀರಿಯಲಿಸ್ಟಿಕ್ ವ್ಯಾಲ್ಯೂಸ್ಗೆ ಹೋಗ್ತೀವಿ, ಅದು ಬಿಟ್ರೆ ಬೇರೆ ರೀತಿ ಯಾವ ರೀತಿಯ ಒಂದು ಉಪಯೋಗಗಳು ಅಥವಾ ಪ್ರಯೋಜನಗಳಾಗ್ಬೋದು ಅಂತ ನೀವು ಹೇಳ್ತೀರಾ ಭಗವದ್ಗೀತೆ? ತುಂಬಾ ಸರಿಯಾಗಿ ಹೇಳಿದ್ರಿ. ಈಗಿನ ಕಲಿಯುಗದ ಜನಗಳು ಯಾವುದೇ ಆಗ್ಲಿ ಕಾಮ್ಯಾಸಕ್ತಿ ಇಲ್ಲದೆ ಏನು ಕೆಲಸಗಳನ್ನು ಮಾಡೋದಿಲ್ಲ ಅನ್ನೋದು ಅದು ಸಿದ್ಧಪಡಿಸಿದ ಉತ್ತರ. ಇದು ಹೇಗೆ ಅಂದ್ರೆ, ನೀವು ಕೇಳ್ದಂಗೆ ಯಾಕೆ ಭಗವದ್ಗೀತೆನೇ ಆರಿಸ್ಕೊಂಡ್ವಿ. ಈ ಭಗವದ್ಗೀತೆ ಈಗ ನಿಮಗೆ ಮನೆಗೂ ಟಿವಿ, ವಾಷಿಂಗ್ ಮಿಷಿನ್ ಅವೆಲ್ಲ ಬಂದಾಗ ಒಂದು ಪುಸ್ತಕ ಕೊಡ್ತಾನೆ. ಈ ಟಿವಿನ ಹೇಗೆ
ಆಪರೇಟ್ ಮಾಡಬೇಕು, ಬಳಸೋದು. ಈ ವಾಷಿಂಗ್ ಮಿಷಿನ್ ಹೇಗೆ ಆಪರೇಟ್ ಮಾಡಬೇಕು, ಅದೇ ತರಾನೇ ಇದು ನಮಗೆ ಭಗವಂತ ಕೊಟ್ಟ ಒಂದು ಆಪರೇಷನ್ ಮ್ಯಾನ್ಯಲ್. ಇದು ಹೇಗೆ ಅಂತಂದ್ರೆ ನಿನ್ನ ದೇಹ, ನಿನ್ನ ಮನಸ್ಸು, ನಿನ್ನ ಆತ್ಮ ಇವೆಲ್ಲ ನೀನು ಹೇಗೆ ಇಟ್ಕೋಬೇಕು, ನೀನ್ ಯಾದಕ್ಕಾಗಿ ಈ ಜೀವನಕ್ಕೆ ಬಂದು ಎಳೆದಿದೀಯಾ, ನಿನ್ನ ಕರ್ತವ್ಯ ಏನಿದೆ, ನೀವು ಯಾವ ರೀತಿ ನಿನ್ನ ದೇಹವನ್ನ ಕಾಪಾಡಿಕೊಂಡು ಮನಸ್ಸು ಇಂದ್ರಿಯಗಳನ್ನ ಕಟ್ಟುಪಾಡಿನಲ್ಲಿ ಇಟ್ಟುಕೊಂಡು ಆತ್ಮವನ್ನ ನೀನು ಸರಿಪಡಿಸಿಕೊಂಡು ಹೋಗಿ ಮುಂದಕ್ಕೆ ಹೇಗೆ ಸಾಗಬೇಕು ಜೀವನದಲ್ಲಿ, ನಿನ್ನ ಕರ್ತವ್ಯ ಏನು ಅಂತ ಹೇಳೋದೇ ಈ ಭಗವದ್ಗೀತೆಯ ತುಂಬಾ ಮುಖ್ಯವಾದ ಉದ್ದೇಶ. ಇಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ, ಈಗ ಈ ಭಗವದ್ಗೀತೆ ಯಾಕೆ ಅಂದ್ರೆ ಇನ್ನೂ ಒಂದು ಮುಖ್ಯವಾದ ಅಂಶ ಏನು ಅಂದ್ರೆ, ಎಲ್ಲರಿಗೂ ಎಲ್ಲಾ ಕಡೆನೂ ಇದು ಬೇಕು ಅದು ಬೇಕು, ಅವ್ರ ಹತ್ರ ಇದಿದೆ ಇವ್ರ ಹತ್ರ ಇದಿದೆ ನನ್ನ ಹತ್ರ ಇಲ್ಲ, ಈ ತರ ಭಾವನೆಗಳಲ್ಲೇ ಬೇರೆಯವರನ್ನ ನೋಡ್ಕೊಂಡು ಇವ್ರ ಕೈಲಿ ಆಗದೆ ಇದ್ರೂನು ಅದು ಬೇಕು ಅನ್ನೋದಕ್ಕೆ ಹೋಗ್ತಾರೆ. ಈ ಆಸೆ ಅನ್ನ ಹೇಗೆ ಕಟ್ಟಿ ಹಿಡಿಬಹುದು ಅಂದ್ರೆ ಇಂದ್ರಿಯಗಳನ್ನ ಹೇಗೆ ಸಂಯಮದಿಂದ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನೆಲ್ಲ ಅವನು ತಿಳಿಸೋದ್ರಿಂದ ಏನಾಗುತ್ತೆ, ಒಂಥರ ವಿವೇಚನಾ ಶಕ್ತಿ ಬರುತ್ತೆ. ಓ ಹೌದು, ನಾವು ಈ ತರ ಮಾಡಬಾರ್ದಾಗಿತ್ತು, ನಾವು ಹೀಗೆ ಮಾಡಿದ್ರಿಂದನೇ ನಾವು ಈ ತೊಂದರೆಗೆ ಬರ್ತಾ ಇದೀವಿ. ನಾನು ಅವನ ಪಕ್ಕದ ಮನೆಯವನು ಕಾರ್ ಇದೆ ಅಂತ ಹೇಳ್ಬಿಟ್ಟು ನಾನು ಕಾರ್ಗೆ ಸಾಲ ಮಾಡಿ ಈಗ ಸಾಲನೂ ಕಟ್ಟಕ್ಕಾಗಲ್ಲ, ಕಾರು ನನ್ನ ಕೈಲಿಲ್ಲ, ಆ ತರ ಹೋಗಿದೆ. ಇದೇ ತರ ಸುಮಾರು ಕೆಲಸಗಳ ಬಗ್ಗೆ ಒಂದು ಚಿಂತನೆ ಹುಟ್ಟುತ್ತೆ ಮನಸ್ಸಲ್ಲಿ. ಇದನ್ನ ಅವನು ಹೇಳ್ತಾನೆ, ಕಷ್ಟದಲ್ಲಿರುವಾಗ ಹೇಗೆ ಸಹಾಯ ಮಾಡಬೇಕು. ಮುಖ್ಯ ಉದ್ದೇಶ ಏನು ಅಂದ್ರೆ ಅವನು ಹೇಳೋದು, ಕೃಷ್ಣ ನಾನು ಎಲ್ಲರಲ್ಲೂ ಇದ್ದೀನಿ, ಎಲ್ಲದರಲ್ಲೂ ಇದ್ದೀನಿ ಅಂತ ಹೇಳಿದಾಗ ನಾವು ಎಲ್ಲರನ್ನು ಯಾವ ವಿಧವಾಗಿ ನೋಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಂಶ ಅಲ್ವಾ. ಸೊ ಇಲ್ಲಿ ನಾವು ಭಗವದ್ಗೀತೆ ಕೇಳುವಾಗ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳುವಾಗ ಎಲ್ಲರಲ್ಲೂ ಇದ್ದಾನೆ ಅಂತ ಹೇಗೆ ತಿಳ್ಕೊಳ್ಳೋದು, ನಮ್ಗದು ಅನುಭವಕ್ಕೆ ಬರೋದಿಲ್ಲ. ಆ ಅನುಭವಕ್ಕೆ ಏನ್ ಹೇಳ್ತಾನೆ, ನೀನು ಅನ್ನೋದನ್ನ ಬಿಡ್ಬೇಕು. ಅಂದ್ರೆ ನಾನು ಅಹಂ ಅನ್ನೋದನ್ನ ಬಿಟ್ಟು ಆತ್ಮ ಬೇರೆ, ದೇಹ ಬೇರೆ, ಮನಸ್ಸು ಬೇರೆ ಅನ್ನೋದನ್ನ ನೀನು ವಿವೇಚನಾ ಶಕ್ತಿಯಿಂದ ಆ ಭಗವದ್ಗೀತೆಯಲ್ಲಿ ಕೊಟ್ಟಿರೋದನ್ನ ತಗೊಂಡು ನೀ ಕಲ್ತ್ಕೊಂಡ್ರೆ ಆವಾಗ ನಿನಗೆ ಒಂದ್ ಸ್ವಲ್ಪ ಆತ್ಮದ ಬಗ್ಗೆ ಅವಲೋಕನ ಆಗತ್ತೆ. ಸೊ ಈ ಆತ್ಮದ ವಿಚಾರ ತುಂಬಾ ದೊಡ್ಡದಿರೋದ್ರಿಂದ ಈಗ ನಮಗೆ ವೇಳೆ ಇಲ್ಲ. ಚಿಕ್ಕದಾಗಿ ಹೇಳೋದಾದ್ರೆ, ಅಹಮ್ಮನ್ನ ಹೋದ್ರೆ ನಾವು ಯಾಕೆ ಬಂದಿದ್ದೀವಿ, ಈ ಆತ್ಮ ಅನ್ನೋದು ಏನು ಅಂತ ತಿಳ್ಕೊಬಹುದು. ಈ ಆತ್ಮವನ್ನ ನಾವು ಸಂತುಷ್ಟಗೊಳಿಸ್ಬೇಕೋ ಅಥವಾ ಮನಸ್ಸನ್ನ ಸಂತುಷ್ಟಗೊಳಿಸ್ಬೇಕೋ ಅನ್ನೋದು ದ್ವಂದ್ವ ಯಾವಾಗ್ಲೂ ಇದ್ದೇ ಇರುತ್ತೆ. ಈ ಮನಸ್ಸು ಏನ್ ಮಾಡುತ್ತೆ, ಇಂದ್ರಿಯಗಳ ಮಾತನ್ನ ಕೇಳುತ್ತೆ. ಈ ಇಂದ್ರಿಯಗಳ ಮಾತುಗಳನ್ನ ಕೇಳಿ ಕೇಳಿ ಏನಾಗತ್ತೆ, ನಾವು ಮಾಡಬಾರದನ್ನ ಗೊತ್ತಿದ್ದು ಮಾಡ್ತೀವಿ, ಇಲ್ಲ ಮಾಡಕ್ಕಾಗದೆ ಇದ್ರೆ ಅಯ್ಯೋ ಆಗ್ಲಿಲ್ಲ ಅಂತೀವಿ, ಇಲ್ಲ ಅದು ಕೈಗೆ ಬಂದಾಗ ಸಂತೋಷ ಆಗತ್ತೆ, ಅದು ಸಿಗದೆ ಇದ್ದಾಗ ದುಃಖ ಆಗತ್ತೆ. ಈ ತರ ನಾವು ಯಾವಾಗ್ಲೂ ದ್ವಂದ್ವ ವಿಚಾರದಲ್ಲೇ ಇರುವುದನ್ನ ಭಗವದ್ಗೀತೆ ಏನ್ ಹೇಳುತ್ತೆ, ಎಲ್ಲ ದ್ವಂದ್ವಗಳನ್ನು ಬಿಡು. ನೀನು ಮಾಡುವಾಗ ಯಾವುದೇ ಕಾಮ್ಯ ರೂಪದಲ್ಲಿ ಏನ್ ಬೇಕು ಅದು ಬೇಕು, ನಾ ಇದು ಮಾಡಿದೆ ಅಂತ ಮಾಡಬೇಡ, ಅದು ನಿನಗೆ ಸಿಗಬಾರ್ದ್ರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ. ಈ ವಿಷಯನ ನಾವು ಈ ತರ ಹೇಳ್ತಾ ಹೋದ್ರೆ ದಿನನಿತ್ಯ ಇದು ಹೇಗಾಗತ್ತೆ ಅಂದ್ರೆ, 18 ಅಧ್ಯಾಯ 700 ಶ್ಲೋಕಗಳು ಅಂತ ಎಲ್ರಿಗೂ ಗೊತ್ತಿದೆ. ಆ 18 ಅಧ್ಯಾಯ 700 ಶ್ಲೋಕಗಳು ದಿನ ಒಂದು ನಿತ್ಯ 5 ಶ್ಲೋಕ ಅಥವಾ 6 ಶ್ಲೋಕಗಳ ಅರ್ಥ ಪೂರ್ತಿ ವಿವರಣೆಯೊಂದಿಗೆ ಗುರುಗಳು ಹೇಳುವಾಗ ಅದು ಮನಸ್ಸಿಗೆ ಹೋಗುತ್ತೆ. ಇದು ಈ ತರ ಹೋಗಿ ಒಂದು ಆವೃತ್ತಿ ಅಂತ ಹೇಳ್ತೀವಿ. ಒಂದು ಆವೃತ್ತಿ ಮುಗಿದ ಮೇಲೆ ನಾವು ಫೀಡ್ಬ್ಯಾಕ್ ಕೇಳ್ತೀವಿ. ಅದು ಸ್ನೇಹ ಸಮ್ಮೇಳನ ಅಂತ ಮಾಡಿ ನಿಮ್ಮ ಅನುಭವ ಕಥನ ಹೇಳಿ ಅಂತ ಹೇಳಿದಾಗ ನಿಜವಾಗ್ಲೂ ನಿಮಗೆ ಆಶ್ಚರ್ಯ ಆಗ್ಬೋದು, ಎಷ್ಟೆಷ್ಟು ಅನುಭವ ಕಥನಗಳನ್ನು ನಾವು ಕೇಳಿದೀವಿ ಅಂದ್ರೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಆ ತರ ಇದು ಬರೀ ಸತ್ಸಂಗ ಮಾತ್ರ ಅಲ್ಲ. ಇದು 5:00 ಬೆಳಿಗ್ಗೆ ಶುರು ಆಗಿ 6:35 ಮುಗಿಯುತ್ತೆ. 5:30 ಪ್ರಾರ್ಥನೆ ಎಲ್ಲ ಶುದ್ಧವಾಗಿ ಕೊನೆಗೆ 6:05 6:35 ಪ್ರಧಾನ ಗುರುಗಳ ಸಂದೇಶ ನಡೆಯುತ್ತೆ. ಈ ಕಾರ್ಯಕ್ರಮವನ್ನ ದಿನನಿತ್ಯ 1000ಕ್ಕೂ ಮೇಲ್ಪಟ್ಟು ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದಾರೆ. ಬೆಳಿಗ್ಗೆ ಯಾಕೆ ಎದ್ದೇಳ್ಬೇಕು, ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಇದು ಸುಮಾರು ವಿಚಾರಗಳು ನಾವು ಕೇಳಿದ್ವಿ ಗುರುಗಳನ್ನು. ಬೆಳಿಗ್ಗೆ ಏಳೋದೇ ತುಂಬಾ ಮುಖ್ಯ. ಬೆಳಿಗ್ಗೆ ಏಳುವ ಪರಿಪಾಠಗಳನ್ನೇ ಜನಗಳು ಕಲ್ಕೊಂಡಿದ್ದಾರೆ. ಬೆಳಿಗ್ಗೆ ಎದ್ದಾಗ್ಲೇನೆ ಅವರ ಆರೋಗ್ಯದ ಕಡೆ ಎಲ್ಲಾನು ಉತ್ತಮವಾದ ಇದು ಸಿಗುತ್ತೆ, ಲಾಭ ಸಿಗುತ್ತೆ ಅಂತ ಹೇಳಿ
ನಾನು ಇದನ್ನ ಚೇಂಜ್ ಮಾಡಲ್ಲ ಅಂದ್ರು. ಎಷ್ಟೋ ಜನ ಕೇಳಿದ್ರು ನಮ್ಗೆ 8 ಗಂಟೆಗೆ ಇಡಿ 7 ಗಂಟೆಗೆ ಇಡಿ ಅಂತ. ಅದರಿಂದ ಇಲ್ಲ, 5:30 5 ಗಂಟೆಗೆ ಎದ್ದು ಸ್ನಾನ ಮಾಡಿ 5:30 ಕೂತ್ಕೊಂಡ್ರೆ ನಿಮಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ಮೇಲೆ ಮೊದಲು ತುಂಬಾ ನೀವು ಹೇಳಿದಂಗೆ ಅದು ಆನ್ಲೈನ್ ಬಗ್ಗೆ ಗೊತ್ತೇ ಇಲ್ಲದೆ ಇರುವಾಗ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಇದು ಶುರು. ನಾನು ಸೇರಿದಾಗ್ಲೂ ಕೂಡ ನಾನು ಸಿಂಗಪೂರ್ನಲ್ಲಿದ್ದೆ. ಸಿಂಗಪೂರ್ನಲ್ಲಿ ಇದ್ದಾಗ ಇವರು ದೇವದಾಸ್ ಅವರು ಒಂದು ಮೆಸೇಜ್ ಕಳಿಸಿ ಈ ತರ ಇದೆ ಅಂತ ಹೇಳಿ ಸೇರ್ಕೊಂಡಿದ್ದು. ಸೊ ಅದ್ರ ಮೂಲಕ ನಾವು ಮುಗಿಸ್ಕೊಂಡು ಹೋಗಿ ಈ ತರ ಬಂದಿದ್ದೀವಿ. ಸೊ ಗೀತೆನಲ್ಲಿ ಇದಿಷ್ಟು ಮುಖ್ಯವಾದ ಆದ್ರಿಂದನೇ ನಮ್ಮ ಗುರುಗಳು ಇದನ್ನ ತಗೊಂಡಿದ್ದಾರೆ. ಸೊ ಇಷ್ಟೊಂದು ಪ್ರಯೋಜನಗಳು ಅಂತ ಹೇಳ್ತೀರಾ. ಅಂದ್ರೆ ಬಹುಶಃ ಮನುಷ್ಯನ ಆಸೆಗಳು ಮನುಷ್ಯರನ್ನ ಯಾವ್ಯಾವ ದಿಕ್ಕಿಗೋ ಕರ್ಕೊಂಡು ಹೋಗುತ್ತೆ. ನಮ್ಗೆ ನಿಯಂತ್ರಣ ಇರ್ಬೇಕು ಅಂತಂದ್ರೆ ನಮ್ಮ ಮೇಲೆ ನಮ್ಗೆ ನಿಯಂತ್ರಣ ಹೊಂದೋದಕ್ಕೆ ಸಾಧ್ಯ ಆಗೋದು ಇದಕ್ಕೆಲ್ಲ ಕೂಡ ಭಗವದ್ಗೀತೆ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ. ಸೊ ಈ ರೀತಿಯ ಒಂದು ಮುಖ್ಯವಾಗಿ ಅದೇ ಬೇಕಾಗಿರೋದಲ್ವಾ. ನಮ್ಮ ಆಸೆಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡಾಗೆ ನಾವು ಬಹುಶಃ ಬೇರೆ ಎಲ್ಲ ಒಂದು ತಪ್ಪುಗಳನ್ನ ಏನ್ ಮಾಡ್ತೀವಿ ಅದೆಲ್ಲ ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯ. ಸೊ ಇದಕ್ಕಿಂತ ದೊಡ್ಡದಾದಂತಹ ಒಂದು ಪ್ರಯೋಜನ ಬೇಡ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಮ್ಮನ್ನ ನಾವು ನಿಯಂತ್ರಿಸ್ಕೊಂಡ್ರೆ ಅದೊಂದು ದೊಡ್ಡ. ಈಗ ತರಗತಿಗಳನ್ನ ನಡೆಸ್ತಾ ಇದ್ದೀರಾ ಈಗಲೂ ಕೂಡ ಈ ಒಂದು ಭಗವದ್ಗೀತೆಯ ತರಗತಿ ಮೊದಲಿಂದಾನು ನಡೆಸ್ತಾ ಇದೀವಿ. ಅದು ಆನ್ಲೈನ್ ಮೂಲಕ ನಡೀತಾ ಇದೆ. ಅದು 1 ಗಂಟೆಗಳ ಕಾಲ ಒಂದು ದಿವಸಕ್ಕೆ ನಡೆಯುತ್ತೆ. 3 ರಿಂದ 4, 6 ರಿಂದ 7, 6:30 ರಿಂದ 7:30, 7:30 ರಿಂದ 8 ಈ ತರ 9ವರೆಗೆ ಮುಗಿಯುತ್ತೆ ಕೊನೆ ತರಗತಿ. ಒಂದು ದಿವಸಕ್ಕೆ ಸುಮಾರು 5-6 ವೇಳೆಗಳಲ್ಲಿ ನಡೆಯುತ್ತೆ. ಒಂದು ವೇಳೆನಲ್ಲಿ ನಮಗೆ ಎಷ್ಟು ಜನ ಸೇರ್ತಾರೋ ಅದ್ರ ಮೇಲೆ. ಈಗ ಏನಾಗಿದೆ, ನಾವು ಶುರು ಮಾಡಿದಾಗ 4:40 ಹೀಗಾಗಿ ಸುಮಾರು ಶಿಕ್ಷಕಿಯರೇ ನಮ್ಮ ಹತ್ರ 300ಕ್ಕೂ ಹೆಚ್ಚು ಜನ ಇದ್ದಾರೆ. 300ಕ್ಕೂ ಹೆಚ್ಚು ಜನ ಶಿಕ್ಷಕಿಯರಿದ್ದಾರೆ. ಈಗ ತರಗತಿಗಳೂ ನಿಮ್ಮ ಏನಂದ್ರೂ ದಿವಸಕ್ಕೆ ಒಂದು 100-120 ತರಗತಿ ಇರಬಹುದು ಅಂದಾಜು. ಅಷ್ಟು ತರಗತಿ ನಡೀತಾ ಇದೆ. ಒಂದು ತರಗತಿನಲ್ಲಿ 15-20 ಜನ ಸೇರ್ತಾರೆ. ಆಮೇಲೆ ವಯೋಮಿತಿ ನೋಡಿದ್ರೆ ವಯೋಮಿತಿ 4 ವಯಸ್ಸು ಮಗುವಿಂದ ಹಿಡಿದು 90 ವಯಸ್ಸು ಯುವಕನವರೆಗೂ ನಡೆಯುತ್ತೆ. ಕೇಳಂತಿದ್ದೆ ಆದ್ರೆ ಇದಕ್ಕೇನು ವಯಸ್ಸಿನ ಮಿತಿ ಅಂತಿಲ್ಲ. ಎಲ್ಲಾ ವಯಸ್ಸಿನ ಮಕ್ಕಳಿಗೂ ಕೂಡ ನೀವು ಇದ್ ಮಾಡ್ತೀರಾ. ಎಲ್ಲದಕ್ಕೂ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಯಾರು ಬೇಕಾದ್ರೂ ಈ ತರಗತಿಗಳನ್ನ ತಗೋಬಹುದು ಅಂತ ಹೇಳ್ತೀರಾ. ಖಂಡಿತ. ಇಲ್ಲಿ ಏನ್ ಮಾಡಿದೀವಿ, ಚಿಕ್ಕ ಮಕ್ಕಳು ಅಂದ್ರೆ 4 ವಯಸ್ಸಿಂದ 10 ವಯಸ್ಸು ಒಳಗಿರೋವರೆಗೆ ಸಪರೇಟ್ ಆಗಿ 2 ತರಗತಿ ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರನ್ನ ಅರ್ಧ ಗಂಟೆ ಮೇಲೆ ಇಟ್ಕೊಳ್ಳಕ್ಕೂ ಆಗಲ್ಲ. ಪ್ಲಸ್ ದೊಡ್ಡವ್ರ ಜೊತೆ ಅವ್ರನ್ನ ಸೇರ್ಸಿದ್ರೆ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ ಅವ್ರಿಗೆ. ಸೊ ಅವ್ರು ಕಲಿಯುವ ವಿಧಾನಕ್ಕೂ ಇವ್ರು ಕಲಿಯುವ ವಿಧಾನಕ್ಕೂ ಒಂದ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಕೆಲವು ಮಕ್ಕಳಿಗೆ ಓದಕ್ ಬರ್ದೇ ಇದ್ರು ಭಗವದ್ಗೀತೆ ಕಲಿಬೇಕು ಅಂತಾರೆ. ಅದರಿಂದ ಅವ್ರನ್ನ ಸಪರೇಟ್ ತರಗತಿ ಮಾಡ್ತಾ ಇದೀವಿ. ಅದು ಒಂದು ದಿವಸಕ್ಕೆ 5-6 ಡಿಮ್ಯಾಂಡ್ ಮೇಲೆ ಹೋಗುತ್ತೆ. ನಾವು ಗೂಗಲ್ ಫಾರ್ಮ್ ನಲ್ಲಿ ಕೇಳ್ತೀವಿ ಎಷ್ಟು ಜನ ಸೇರ್ತೀರಾ ಏನು ಅಂತ, ಇಂಟರ್ವ್ಯೂ ಮಾಡ್ತೀವಿ. ಅದು ತುಂಬಾ ಮುಖ್ಯ. ಏನು ಅಂದ್ರೆ ಅಲ್ಲಿ ದಿನನಿತ್ಯ ಇರಬೇಕು. ಸೋಮವಾರದಿಂದ ಶನಿವಾರದವರೆಗೆ ಮಾಡಬೇಕು. ಸೋಮವಾರದಿಂದ ಶನಿವಾರದವರೆಗೂ ದಿನನಿತ್ಯ 1 ಗಂಟೆಗಳ ಕಾಲ ಕೊಡ್ಬೇಕು, ಕಲಿಬೇಕು ಅಂತ ಹೇಳ್ತಾರೆ. ಯಾಕೆ ಗೀತಾ ಕಲಿಬೇಕು ಭಗವದ್ಗೀತೆ ಅಂದ್ರೆ ಈ ಶ್ಲೋಕಗಳ ಉಚ್ಚಾರಣೆಯಿಂದ ಕಲಿಯುವವರ ಆರೋಗ್ಯ ಉತ್ತಮಗೊಳ್ಳುತ್ತೆ. ಅವರ ಉಚ್ಚಾರಣೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ಬೇರೆ ಭಾಷೆಗಳನ್ನ ಕಲಿಯೋದಿಕ್ಕೆ ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ. ಈ ತರ ಇದು ಒಂಥರ ಈ ಒಂದು ಮಾತಿನ ಕೌಶಲ್ಯವನ್ನ ಕಲಿಸೋದು ಕೂಡ ಸಹಕಾರಿಯಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಉಚ್ಚಾರಣೆ ಸಂಸ್ಕಾರ. ಅದು ಅಲ್ಲದೆ ಭಾಷೆಗಳನ್ನ ಕಲಿಯೋದಕ್ಕೂ ಅನುಕೂಲ ಮಾಡಿಕೊಡುತ್ತೆ. ಯಾಕಂದ್ರೆ ಈ ಸಂಸ್ಕೃತ ಭಾಷೆ ಬಂದು ಬಾಯಿಂದ ಬಾಯಿಗೆ ಬಂದಿದ್ದು ನಮಗೆಲ್ಲ ತಿಳಿದಂತೆ. ಇದಕ್ಕೆ ಒಂದು ಲಿಪಿ ಇರಲಿಲ್ಲ. ಇಲ್ಲಿ ಸಂಸ್ಕೃತದಲ್ಲಿ ಉಚ್ಚಾರಣೆಗೆ ಬಹಳ ಮಹತ್ವ ಇದೆ. ಒಂದು ಅಕ್ಷರ ಆಗಲಿ ಒಂದು ಪದವಾಗಲಿ ನಾನಾ ವಿಧದ ಅರ್ಥಗಳನ್ನ ಕೊಡುತ್ತೆ. ಆದ್ರಿಂದ ಈ ಉಚ್ಚಾರಣೆಯಲ್ಲಿ ನಾವು ತುಂಬಾ ಜಾಗರೂಕತರಾಗಿ ಮಾಡಬೇಕು ಅಂತಾನೆ ನಮ್ಮಲ್ಲಿ ನಾವು ಏನ್ ಮಾಡಿದೀವಿ, ಈ ಭಗವದ್ಗೀತೆನ 4 ಪಾದಗಳಾಗಿ ವಿಂಗಡಿಸಿ ಆ ಉಚ್ಚಾರಣೆಗೆ ಒತ್ತು ಕೊಟ್ಟು ಅದೇ ಹೇಗೆ ಮಾಡಬೇಕು ಏನು ಅಂತ ಹೇಳಿ ಅದ್ರ ಪ್ರಕಾರ ನಾವು ಹೇಳ್ಕೊಡ್ತಾ ಬಂದಿದ್ದೀವಿ. ವಾಗ್ದೋಷಗಳನ್ನು ಕೂಡ ಇದನ್ನ ಕಳ್ಕೊಳ್ಳೋಕೆ ಸಹಕಾರಿಯಾಗುತ್ತೆ. ಯಾರದೇ ದೋಷ ಇಲ್ಲದೆ ಮಾತಾಡುವಂತ ಒಂದು ಸಂಸ್ಕೃತಿ ಅಥವಾ ಒಂದು ಸಂಸ್ಕಾರ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹೌದು, ಖಂಡಿತ. ಸಂಸ್ಕಾರ, ಮುಖ್ಯವಾಗಿ ಸಂಸ್ಕಾರ. ಹೌದು, ಸಂಸ್ಕಾರ ನಮ್ಮ ಧರ್ಮ ಅಂದ್ರೆ ನಾವು ಮಾಡಬೇಕಾದ ಕೆಲಸ, ನಮ್ಮ ಕರ್ತವ್ಯ, ಅದ್ರ ಕಡೆ ಗಮನ ಹೇಗೆ ಮಾಡಬೇಕು. ಸೊ ನಮ್ಮ ಜೊತೆಗೆ ಎಲ್ರನ್ನೂ ಹೇಗೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ನಾವು ಮಾತ್ರ ಸ್ವಾರ್ಥಿಗಳಾಗಿರ್ಬಾರ್ದು. ಇದನ್ನ ನಾವು ಪ್ರಕೃತಿಯಿಂದನೂ ಕಲಿಬಹುದು. ಈಗ ಮರ ಗಿಡ ಇದೆ, ಪ್ರಾಣಿ ಪಕ್ಷಿಗಳಿವೆ. ಎಷ್ಟು ನಿಷ್ಪಕ್ಷಪಾತದಿಂದ ಅವುಗಳ ಕೆಲಸವನ್ನ ಮಾಡುತ್ತೆ. ಒಂದ್ ಸ್ವಲ್ಪ ಕೂಡ ಸ್ವಾರ್ಥ ಮನೋಭಾವ ಇಲ್ಲ. ಈ ಮನುಷ್ಯರಿಗೆ ಮಾತ್ರ ಯಾಕೆ ಬರುತ್ತೆ? ಸೊ ಅದನ್ನೇ ಅವನು ಹೇಳ್ತಾನೆ, ಇದೆಲ್ಲ ನೀನು ಬಿಟ್ಟು
ಈ ಎಲ್ಲರಲ್ಲೂ ನಾನಿದ್ದೀನಿ ಅಂತ ನೋಡ್ದಾಗತ್ತೆ, ಓ ದೇವ್ರಪ್ಪ ಅವರು ಅಂತ ನೀವು ಮಾತಾಡ್ಸುವಾಗ ಒಂದು ಭಾವನೆನೇ ಚೇಂಜ್ ಆಗತ್ತೆ. ಆ ಕೀಳು ಮೇಲು, ದೊಡ್ಡವರು ಚಿಕ್ಕವರು, ಹಣವಂತ ಕಡು ಬಡವ ಇವೆಲ್ಲ ಹೋಗ್ಬಿಡುತ್ತೆ. ಅದು ಹೋಗ್ತಾ ಹೋಗ್ತಾ ಇದರ ಅಭ್ಯಾಸದಲ್ಲಿ ನಮಗೆ ತುಂಬಾ ಅನುಕೂಲವಾಗಿ ಕಂಡು ಬಂದಿದೆ. ಈ ಭಗವದ್ಗೀತೆ ವಿಚಾರ ಮಾತಾಡ್ತಿದ್ದಾಗ ಏನಂತಂದ್ರೆ, ಈಗಿನ ಒಂದು ಘಟನೆಗಳನ್ನ ನೀವು ಗಮನಿಸ್ತಾ ಹೋದ್ರೆ ಈಗ ಎಷ್ಟೋ ವಿಷಯಗಳನ್ನ ಕೇಳ್ತೀವಿ, ಎಷ್ಟೋ ವಿಚಾರಗಳನ್ನ ಕೇಳ್ತೀವಿ. ಅದರಲ್ಲೂ ಕೂಡ ಈಗಿನ ಮಕ್ಕಳಲ್ಲಿ ನಾವು ತುಂಬಾ ಕೊರತೆ ಕಾಣಿಸ್ತಾ ಅಂದ್ರೆ ಯಾವ್ದೇ ರೀತಿ ಸಂಬಂಧಗಳಿಗೆ ಬೆಲೆ ಇಲ್ಲ. ಆಮೇಲೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಳಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯುವಂತ ಒಂದು ಜನ ಈಗ ಆ ರೀತಿ ಜನದ ಮನಸ್ಸು ಪರಿವರ್ತನೆ ಆಗ್ತದೆ. ಸೊ ಅಂಥವರಿಗೆ ಈ ಭಗವದ್ಗೀತೆ ಬಹುಶಃ ಬಹುದೊಡ್ಡ ಮಾರ್ಗದರ್ಶನ ಆಗಬಹುದಾ ಅಂತ ನನ್ನ ನೀವು ಹೇಳಿದ್ದು ತುಂಬಾ ಮುಖ್ಯವಾದ ಪ್ರಶ್ನೆ. ಈಗ ಇರುವುದೇ ಈ ಭಗವದ್ಗೀತೆಯನ್ನ ನಾವು ಮಕ್ಕಳಿಗೆಲ್ಲ ಸೇರ್ಬೇಕು ಅಂತ ಮಾಡಿದ್ದ ಉದ್ದೇಶನೇ ಇದು ಒಂದು ಉದ್ದೇಶ. ಇಲ್ಲಿ ಮಕ್ಕಳ ಮನಸ್ಸನ್ನ ತಿದ್ದುವುದಕ್ಕೆ 10-12 ವಯಸ್ಸಿನಲ್ಲೇ ನಮ್ಮ ಕೈಲಿ ಸಾಧ್ಯ. ಹೌದು. ಅದಾದ್ಮೇಲೆ ನಾವು ತಿದ್ದೋದಕ್ಕೆ ಕಷ್ಟ. ಈಗ ನಾವು ಹೇಳಿ ನಮ್ಮ ಸಂಸ್ಕೃತಿ, ನಾವು ಹೇಗೆ ಬಾಳ್ಬೇಕು, ನಾವು ಇನ್ನೊಬ್ಬರನ್ನ ನೋಡಿ ಹೇಗೆ ಕಲ್ತ್ಕೋಬೇಕು, ಇದನ್ನೆಲ್ಲ ವಿಷಯಗಳು ಅವನು ಕೃಷ್ಣ ಚೆನ್ನಾಗಿ ಹೇಳ್ಕೊಟ್ಟಿದ್ದಾನೆ ನಮಗೆ. ಆದ್ರಿಂದ ಅದನ್ನ ಅವ್ರಿಗೆ ತಿಳಿಪಡಿಸೋ ವಿಧಾನ ಇದೆಯಲ್ಲ, ಅದರಲ್ಲಿ ನಾವು ತುಂಬಾ ಜಾಗರೂಕರಾಗಿರ್ಬೇಕು. ಈ ಮಕ್ಕಳಿಗೆ ಏನು ಅಂದ್ರೆ, ನೀನು ಇದು ಮಾಡಬೇಡ ಅಂದ್ರೆ ಅವ್ರಿಗೆ ಹಿಡಿಸೋಲ್ಲ. ನೀನು ಹೀಗೆ ಮಾಡಬಹುದಿತ್ತು ಅಲ್ವಪ್ಪ ಅಂತ ಕೇಳಿದ್ರೆ ಅವ್ರು ಎಷ್ಟೋ ಕರೆಕ್ಟ್ ಹೌದು ಅಂತ ಒಪ್ಕೊಳ್ಳೋ ಮನಸ್ಥಿತಿಗೆ ಬರ್ತಾರೆ. ಇವೆಲ್ಲ ಏನು ಅಂದ್ರೆ 12, 12, 10 ಈ ವಯಸ್ಸಿನವ್ರಿಗೆ ಮಾತ್ರ ಸಾಧ್ಯವಾಗುತ್ತೆ ಅನ್ನೋದು ನಮ್ಮ ಗುರುಗಳಿಗೆ ಅನುಭವಕ್ಕೆ ಬಂದು, ಸೊ ಚಿಕ್ಕ ವಯಸ್ಸಿಂದಾನೇ ಅವ್ರನ್ನ ಈ ನಮ್ಮ ಹೇಗೆ ಅವರ ಜೀವನ ನಡೆಸಬೇಕು, ಸುಸೂತ್ರವಾಗಿ ಹೇಗಿರ್ಬೇಕು, ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದನ್ನ ಹೇಗೆ ನಿರ್ಧಾರ ಮಾಡ್ಬೋದು ಮಕ್ಕಳು ಅನ್ನೋದನ್ನ ಈ ಭಗವದ್ಗೀತೆ ಮೂಲಕ ಹೇಳ್ಕೊಡ್ತಾ ಬರ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಯಾಕಂದ್ರೆ ಒಂದು 4-5 ವರ್ಷ ನಾವು ಒಂದು ಹಿಡಿದಂತ ಕೆಲ್ಸವನ್ನ ಯಾವುದೇ ಒಂದು ಬ್ರೇಕ್ ಇಲ್ಲದೆ ಅಥವಾ ಯಾವುದೇ ಒಂದು ಅಡೆತಡೆ ಬಂದ್ರು ಕೂಡ ನಡೆಸ್ಕೊಂಡು ಹೋಗೋದು ಅಂತ ಸುಲಭವಾದಂತ ವಿಚಾರ ಅಲ್ಲ. ಅದಕ್ಕೆ ಸಿಕ್ಕಂತ ಸ್ಪಂದನೆಗಳು ತುಂಬಾ ಮುಖ್ಯ ಆಗತ್ತೆ. ಆಮೇಲೆ ಅದಕ್ಕೆ ಸಿಕ್ಕಂತ ಒಂದು ಒಳ್ಳೆ ಏನಂತ ರೆಸ್ಪಾನ್ಸ್ ಅಂತ ಏನಂತೀವಿ, ಆ ರೆಸ್ಪಾನ್ಸ್ ಸಿಕ್ಕಾಗ ಮಾತ್ರ ನಾವು ಕೂಡ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ಆರಂಭ ಮಾಡಿದಾಗಿಂದ ಈಗಿನವರೆಗೂ ನೋಡಿದ್ರೆ ಹೇಗೆ ಸಿಕ್ಕಿದೆ, ಹೇಗೆ ಸ್ಪಂದಿಸಿದ್ರ ಜನ, ನಿಮ್ಗೆ ಯಾವ ರೀತಿಯ ಒಂದು ಫೀಡ್ಬ್ಯಾಕ್ ಸಿಕ್ಕಿದೆ ಅಂತ ಕೇಳ್ಬೋದಾ? ಅದ್ಭುತ. ಏನು ಅಂದ್ರೆ, ನಾವು ಈಗ 6ನೇ ವರ್ಷದ ಕೊನೆಯ ಹಂತದಲ್ಲಿ ಇದ್ದೀವಿ. ಈ ಜೂನ್ ಮಾಹೆಗೆ 6ನೇ ವರ್ಷ ಮುಗಿದು ಜುಲೈ ಮಾಹೆಯಿಂದ 7ನೇ ವರ್ಷ ಕಾಲಿಡ್ತಿದ್ದೀವಿ. ಈಗ 17ನೇ ಆವೃತ್ತಿ ನಡೀತಾ ಇದೆ. 17ನೇ ಆವೃತ್ತಿನೂ ಮುಗಿಯೋ ಘಟ್ಟಕ್ಕೆ ಬಂದಿದೆ. ಅದರಿಂದ ಇದೇ ಒಂದು ಪುರಾವೆ ನಮಗೆ. ಇದಲ್ಲದೆ ಸುಮಾರು 15,000ಕ್ಕೂ ಮೇಲ್ಪಟ್ಟು ಇಲ್ಲಿ ಗೀತಾಭ್ಯಾಸ ಮಾಡಿದ್ದಾರೆ. ದಿನನಿತ್ಯ 150ರಿಂದ 200 ಮಿನಿಮಮ್ ಹೇಳೋದ್ರಲ್ಲಿ ಕಲಿತಾ ಇದ್ದಾರೆ. ಇಷ್ಟಕ್ಕಿನ್ನ ಒಂದು ಮುಖ್ಯ ವಿಷಯ ಹೇಳೋದನ್ನ ಮರ್ತೆ ಏನಂದ್ರೆ, ಇಷ್ಟು ಉಚಿತವಾಗಿ ನಡೀತಾ ಇದೆ. ಇಲ್ಲಿ ಕೆಲಸ ಮಾಡೋರಿಂದ ಹಿಡಿದು, ಪಾಠ ಹೇಳ್ಕೊಡೋರಿಂದ ಹಿಡಿದು, ಶಿಕ್ಷಕರಿಂದ ಹಿಡಿದು ಎಲ್ಲವೂ ಉಚಿತವಾಗಿ ನಡೀತಾ ಇದೆ. ಅವರ ವೇಳೆ ಎಲ್ಲವನ್ನು ಉಚಿತವಾಗಿ ಗೀತಾ ಜ್ಞಾನ ಯಜ್ಞ ಟ್ರಸ್ಟ್ಗೆ ಕೊಟ್ಟು, ಈ ಭಗವದ್ಗೀತೆಯಿಂದ ನಮ್ಮ ಸಮಾಜ ಉದ್ಧಾರ ಆಗ್ಬೇಕು, ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಡೆಸ್ತಾ ಬರ್ತಾ ಇದಾರಲ್ಲ, ಅದಕ್ಕೆ ಬಂದಿರೋ ಸ್ಪಂದನ ತುಂಬಾ ಚೆನ್ನಾಗಿದೆ. ಇದನ್ನ ಹೇಗೆ ಇನ್ನೂ ವಿಸ್ತರಿಸಬೇಕು ಅಂತ ಹೇಳಿ, ಈಗ ನಾವು ಕೋವಿಡ್ ಎಲ್ಲ ಮುಗಿತಲ್ವಾ, ಕೋವಿಡ್ ಆದ್ಮೇಲೂ ತಿರ್ಗಾ ಆನ್ಲೈನ್ ಅಲ್ಲೇ ಇದ್ರೆ ಆಗಲ್ಲ ಅಂತ ಹೇಳಿ ಪಾರಾಯಣ ತಂಡಗಳು ಅಂತ ಶುರು ಮಾಡಿದ್ವಿ. ಮೊದಲನೇ ಪಾರಾಯಣ ತಂಡ ಪಾರ್ಥಸಾರಥಿ ಪಾರಾಯಣ ತಂಡ ಅಂತ ಕಾಸರಗೋಡಲ್ಲಿ ಶುರು ಮಾಡಿದ್ವಿ. ಈ ಪಾರಾಯಣ ತಂಡಗಳು ಏನ್ ಮಾಡುತ್ತೆ ಅಂದ್ರೆ, ಒಂದು 5 ಜನ 6 ಜನ ಸೇರಿ ಒಬ್ರು ಮುಖ್ಯಸ್ಥರ ಮೂಲಕ ಪ್ರತಿ ವಾರ 15 ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಸೇರೋದು, ಈ ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡೋದು, ಭಜನೆ ಹಾಡೋದು, ಹೀಗೆ ಒಂದು ವಿಚಾರ ವಿನಿಮಯ ಮಾಡಿಕೊಂಡು ಹೀಗೆ ತಂಡಗಳ ಮೇಲೆ ರಚಿಸಿಕೊಂಡು ಇವತ್ತು 135ಕ್ಕೂ ಹೆಚ್ಚು ಪಾರಾಯಣ ತಂಡಗಳಿವೆ. 135ಕ್ಕಿಂತ ಹೌದು. ಕಾಸರಗೋಡು ಅಲ್ಲದೆ ಕರ್ನಾಟಕ ಬೇರೆ ಎಲ್ಲ ಪ್ರಾಂತಗಳಲ್ಲೂ ಈ ಪಾರಾಯಣ ತಂಡಗಳು ನಡೀತಾ ಇದೆ. ಈ ಪಾರಾಯಣ ತಂಡಗಳೇ 135 ಇರ್ಬೇಕು ಅಂದ್ರೆ ಅಲ್ಲಿ ಸುಮಾರು ಒಂದು 5 ಜನ ಅಂದ್ರು ಎಷ್ಟು ಜನ ಇದ್ದಾರೆ, ಅವರು ಎಷ್ಟು ಜನಕ್ಕೆ ಪ್ರಚಾರ ಮಾಡ್ತಾ ಇದ್ದಾರೆ, ಸೊ ಎಷ್ಟು ಜನ ಆಸಕ್ತಿಯಿಂದ ಇದ್ ಮಾಡ್ತಾರೆ ಅಂತ.
ಈಗ ಸ್ನೇಹ ಸಮ್ಮೇಳನ ಅಂತ ಮಾಡ್ತೀವಿ ಅಂತ ಹೇಳಿದ್ವಿ. ಏನು, ಈ ಒಂದು ಆವೃತ್ತಿ ಮುಗಿದಾಗ ಇದು 4 ತಿಂಗಳು ಅಂತ ಇಟ್ಕೊಂಡ್ರೆ 4 ತಿಂಗಳಿಗೊಮ್ಮೆ ನಾವು ಸ್ನೇಹ ಸಮ್ಮೇಳನ ಅಂತ ಮಾಡ್ತೀವಿ. ಅಲ್ಲಿ 1000ಕ್ಕೂ ಮೇಲ್ಪಟ್ಟು ಮೊದಲಿಗೆ 500 ಇತ್ತು, ಮೊದಲನೇದು ಎರಡನೇದ್ರಲ್ಲಿ. ಇವಾಗ 1500 ದಾಟಿದೆ. ಮೊನ್ನೆ ಯಲ್ಲಾಪುರದಲ್ಲಿ ನಾವು ಸ್ನೇಹ ಸಮ್ಮೇಳನ ಮಾಡಿದಾಗ 1500ಕ್ಕೂ ಹೆಚ್ಚು ಜನಗಳು ಬಂದು ಪಾರಾಯಣ ಮಾಡಿ ವಿಚಾರ ವಿನಿಮಯ ಮಾಡಿ ತುಂಬಾ ಒಳ್ಳೆಯ ವಿಷಯಗಳನ್ನ ಹಂಚಿಕೊಂಡು ಪೂರ್ತಿ ಬೆಳಗ್ಗೆನಿಂದ ಸಂಜೆವರೆಗೂ ನಾವು ಎಲ್ಲರ ಜೊತೆನೂ ಸೇರಿ ಈ ಆನ್ಲೈನ್ ನಲ್ಲಿ ನೋಡದೇ ಇರೋರ್ನೆಲ್ಲ ಅಲ್ಲಿ ಮುಖಪರಿಚಯ ಮಾಡ್ಬೇಕು ಅಂತಾನೆ ಈ ಸ್ನೇಹ ಸಮ್ಮೇಳನ ಶುರು ಮಾಡಿದ್ದು. ತುಂಬಾ ಅದ್ಭುತವಾದ ಕಾರ್ಯಕ್ರಮ. ಇವುಗಳೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ನಮಗೆ ಅಂದ್ರೆ, ನಾವು ಮಾಡ್ತಾ ಇರೋ ಕೆಲಸಕ್ಕೆ ಒಂದು ಉತ್ತಮವಾದ ಸ್ಪಂದನ ಬರ್ತಾ ಇದೆ ಅಂತ. ಅಲ್ಲಿ ಬಂದು ಹೇಳೋರು ನೋಡ್ಬೇಕು ಅನುಭವ ಕಥನನ. ನಿಜವಾಗ್ಲೂ ಅವ್ರು ಅತ್ತೇ ಬಿಡ್ತಾರೆ ಎಷ್ಟೋ ಜನ, ಈ ತರ ಇದ್ದೆ ನಾನು ಹೀಗ್ ಬಂದೆ ಅಂತ. ಅದನ್ನ ಕೇಳಿದಾಗ ನಾವು ಧನ್ಯರು, ನಮ್ಮ ಗುರುಗಳು ಇಷ್ಟು ಮಾಡಿದ್ದು ತುಂಬಾ ಚೆನ್ನಾಗಿದೆ. ಇದೇ ಪ್ರಶ್ನೆ ನಾನು ಕೇಳ್ಬೇಕು ಅಂತಿದ್ದೆ. ಸೊ ಬಹುಶಃ ಭಗವದ್ಗೀತೆ ಇದನ್ನ ತರಗತಿಗಳನ್ನ ಮುಗಿಸಿದ್ಮೇಲೆ ಯಾರಲ್ಲಾದ್ರೂ ಬದಲಾವಣೆ ಬಂದು ನಮ್ಮಲ್ಲಿ ಬದಲಾಗಿದೆ ಅಂತ ಯಾರಾದ್ರೂ ಹೇಳಿರೋದುಂಟಾ? ಅನುಭವ, ಆ ರೀತಿಯ ಅನುಭವಗಳು ಉಂಟಾ ಅಂತ ನನಗೆ. ತುಂಬಾ ಜನ ಇದ್ದಾರೆ. ಈಗಾಗಲೇ ವರ್ಷಕ್ಕೆ ನಾವು ಸ್ನೇಹ ಸಮ್ಮೇಳನದಲ್ಲಿ ನಾವು ಅನುಭವ ಕಥನ ಅಂತಾನೆ ಕೇಳ್ತೀವಿ, ನಿಮ್ಮ ಅನುಭವಗಳನ್ನ ಹೇಳಿ ಅಂತ. ಅವರ ಬದಲಾವಣೆಗಳನ್ನ ಕೇಳಿದ್ರೆ ಆಶ್ಚರ್ಯ ಪಡಬೇಕು. ಮೂಕಂ ಕರೋತಿ ವಾಚಾಲಂ ಅನ್ನೋ ತರ ಒಂದು ಮಗು ಸುಮಾರು ವರ್ಷಗಳಿಂದ ಮಾತೇ ಬರ್ತಾ ಇರಲಿಲ್ವಂತೆ. ಆ ತಾಯಿ ಕೂತ್ಕೊಂಡು ಭಗವದ್ಗೀತೆನ ಕೇಳಿಸಿ ಅದು ಮಾತಾಡೋಕೆ ಶುರು ಮಾಡ್ತಂತೆ. ಅದನ್ನ ಒಂದು ಅನುಭವ ಕಥನದಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮಗು ಏನ್ ಮಾಡಿದ್ರು ಅದಕ್ಕೆ ಸ್ಪಂದನಾನೇ ಇರಲಿಲ್ಲ, ಆತರ ಮಗು ಇತ್ತಂತೆ. ಅದನ್ನು ಮಾತಾಡೋಕೆ ಶುರು ಮಾಡಿ ಶ್ಲೋಕ ತುಂಬಾ ಚೆನ್ನಾಗಿ ಹೇಳಿ ಈಗ ಪ್ರೈಸ್ಗಳು ತಗೋತಾ ಇದೆ ಭಗವದ್ಗೀತೆ ಶ್ಲೋಕ ಹೇಳಿ. ಅದೇ ತರ ಎಷ್ಟೋ ಜನ ಸ್ವಲ್ಪ ಬುದ್ಧಿಮಾಂದ್ಯರು, ಸ್ವಲ್ಪ ವಯಸ್ಸಾದವರು, ಯಾರು ಒಂಟಿಯಾಗಿದ್ದೀನಿ ನನಗೆ ಯಾರು ಇಲ್ಲ ಅಂದಾಗ ಅವ್ರಿಗೆ ಇದು ಉತ್ತಮವಾದ ಸಲಕರಣೆ ಆಗಿದೆ ಭಗವದ್ಗೀತೆ. ಇಷ್ಟೊಂದು ನಾವು ನಮ್ಮ ಸ್ನೇಹ ಸಮ್ಮೇಳನದಲ್ಲಾಗ್ಲಿ ಅವಾಗವಾಗ ನಾವು ಕೇಳ್ತಾ ಇರ್ತೀವಿ, ಎಲ್ಲ ಹೋದ್ರು ಅಲ್ಲಿ ನಮಗೆ ಫೀಡ್ಬ್ಯಾಕ್ ಚೆನ್ನಾಗಿ ಬರ್ತಾ ಇದೆ. ಅದರಿಂದ ನಮಗೆ ಒಂಥರ ಮನಸ್ಸಿಗೆ ತೃಪ್ತಿ, ನಾವು ಮಾಡ್ತಾ ಇರೋ ಕೆಲಸದಿಂದ ಇಷ್ಟು ಜನ ತುಂಬಾ ಚೆನ್ನಾಗಿ ಬಂದಿದಾರಲ್ಲ ಅನ್ನೋದು ಒಂದು ನಮಗೆ ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇದೆ. ಇದೀಗ ನಿರಂತರವಾಗಿ ಸಾಗಬೇಕು ಅನ್ನೋದು ನಮ್ಮ ಇಚ್ಛೆ. ಈಗ ಏನ್ ಮಾಡಿದೀವಿ, ಅದಕ್ಕೋಸ್ಕರನೇ ಪಂಚಭಾಷಾ ಅಂತ ಶುರು ಮಾಡಿದೀವಿ ನಾವು. ಅದೊಂದು ಹೊಸ ವಿಷಯ. ಈ 6ನೇ ವರ್ಷದಲ್ಲಿ ನಾವು ಹೊಸದಾಗಿ ಏನಾದ್ರು ಮಾಡ್ಬೇಕು, ಬರೀ ಬೇರೆ ತರ ಇದ್ರೆ ಈ ಜನಗಳಿಗೆ ಹಿಡ್ಸ ಇರೋದಿಲ್ಲ ಅಂತ. ಮತ್ತು ಸುಮಾರು ಜನ ಕೇಳ್ತಾ ಇದ್ರು, ನನಗೆ ಈ ಭಾಷೆನಲ್ಲಿ ಬೇಕು, ಆ ಭಾಷೆನಲ್ಲಿ ಬೇಕು ಅಂತ. ಈಗ 3 ಭಾಷೆನಲ್ಲಿ ಶುರು ಮಾಡಿದೀವಿ, ಮಲಯಾಳಂ, ಇಂಗ್ಲಿಷು ಮತ್ತು ಹಿಂದಿನಲ್ಲಿ. ಮಲಯಾಳಂ, ಇಂಗ್ಲಿಷ್ ಮತ್ತೆ ಹಿಂದಿ, 3 ಭಾಷೆಯಲ್ಲಿ. ಈ ಮುಂದಕ್ಕೆ ತೆಲುಗು ಮತ್ತು ತಮಿಳನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಇದ್ದೀವಿ. ಅದರಿಂದ ಈ ಪಂಚಭಾಷಾ ಅಂದ್ರೆ ಎಲ್ಲಾ ಭಾಷೆನೂ ಸೇರಿಸ್ಬೇಕು ಅಂತ ನಮ್ಮ ಉದ್ದೇಶ. ಅಂದ್ರೆ ನಮಗೆ ಯಾವುದೇ ಆಗ್ಲಿ ಭೇದ ಭಾವ ಇಲ್ಲದೆ ಎಲ್ಲರೂ ಕಲ್ತ್ರೆ ತುಂಬಾ ಉತ್ತಮವಾದ ಸ್ಥಿತಿಗೆ ಜನಗಳು ಬರಬಹುದು, ನಮ್ಮ ಸಮಾಜ ತುಂಬಾ ಮುಂದಕ್ಕೆ ಬರಬಹುದು. ಸಮಾಜಕ್ಕೋಸ್ಕರನೇ ನಾವು ದುಡಿಬೇಕು ಅನ್ನೋ ಭಾವನೆ ಎಲ್ರಿಗೂ ಬರಬೇಕು ಅನ್ನೋದು ಇದು ಮುಖ್ಯ ಉದ್ದೇಶ. ತುಂಬಾ ಚೆನ್ನಾಗಿ ಒಂದು ವಿಚಾರಗಳನ್ನ ಹೇಳ್ಕೊಂಡು ನಿಮ್ಮ ಸ್ಪಂದನೆಯನ್ನ ಕೇಳಿ ತುಂಬಾ ಅದ್ಭುತವಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಜನರು ಬಂದು ತಮ್ಮ ಕಷ್ಟವನ್ನ ಹೇಳ್ಕೊಂಡು ಇದರಿಂದ ಒಂದು ಪರಿಹಾರ ಸಿಕ್ಕಿದೆ. ಯಾಕಂದ್ರೆ ಯಾವ್ದಕ್ಕೂ ಇನ್ಸ್ಟೆಂಟ್ ಪರಿಹಾರ ಅಂತ ಏನು ಇರೋದಿಲ್ಲ. ಅದು ಯಾವ್ದೋ ಒಂದು ಮಾತುಗಳು, ಒಳ್ಳೆ ಮಾತು ಅವರ ಜೀವನದ ಒಂದು ಭರವಸೆ ತಂದ್ರೆ ಸಾಕು. ಒಂದು ಭರವಸೆ ಜೀವನವನ್ನೇ ಒಂದು ಬೇರೆ ದಿಕ್ಕಿಗೆ ತಗೊಂಡು ಹೋಗುತ್ತೆ. ಆ ರೀತಿ ಭರವಸೆ ಮೂಡಿಸುವಂತ ಕೆಲಸ ಆಗತ್ತೆ. ಜೊತೆಗೆ ಆತ್ಮಕ್ಕೆ ಒಂದ್ ರೀತಿಯ ನೆಮ್ಮದಿ ಸಿಗತ್ತೆ. ಇಷ್ಟೇ ಅಲ್ಲದೆ ಸಮಾಜದಲ್ಲಿ ಇರುವುದಂತ ಒಂದ್ ಸ್ವಲ್ಪ ಸಣ್ಣ ವಿಚಾರಗಳನ್ನ ನಾವು ಬದಲಾಯಿಸಬಹುದು ಈ ರೀತಿಯಾಗಿ. ಇಲ್ಲೇನು ಯಾರು ಕೂಡ ಯಾವುದೇ ರೀತಿ ದುಡ್ಡು ಕೊಡ್ತಾ ಇಲ್ಲ. ಎಲ್ಲ ಕೂಡ ಅವ್ರು ಹೇಳಿದಾಗ ಎಲ್ಲ ಉಚಿತ ತರಗತಿಗಳು ಅಂತ ಹೇಳ್ತಾ ಇದ್ರೆ, ಇಲ್ಲಿ ನೀವು ದುಡ್ಡು ವ್ಯಯಿಸಲ್ಲ. ವ್ಯಯ ಮಾಡೋದು ಒಂದೇ ಅಂದ್ರೆ ಸಮಯ. ಒಂದು ಸಮಯವನ್ನ ನೀವು ಒಂದು ಸದ್ವಿಚಾರಕ್ಕಾಗಿ ನೀವು ವಿನಿಯೋಗಿಸಿ ಅಂತ ಅಷ್ಟೇ ಹೇಳ್ತಾ ಇದಾರೆ. ಆ ರೀತಿ ನೀವು ವಿನಿಯೋಗಿಸಿದಾಗ ನಿಮ್ಮ ಉಳಿದಂತ ಸಮಯ ಎಲ್ಲ ಬಂಗಾರದ ಸಮಯ ಆಗತ್ತೆ ಅನ್ನೋದು ಇವರ ಒಂದು ಉದ್ದೇಶ ಆಗಿದೆ. ಸೊ ಹಾಗಾಗಿ ಒಂದು ನಿಸ್ವಾರ್ಥತೆಯಿಂದ, ಹಾಗೆ ಯಾವುದೇ ರೀತಿಯ ಒಂದು ರೀತಿಯ ಏನಂತಾರೆ ಫೀಸ್ ಅಂತಾರತ್ತಲ್ಲ, ಅದನ್ನ ನೀನು ಪಡ್ಕೊಳ್ದೆ, ಯಾವುದೇ ರೀತಿಯ ಒಂದು ವ್ಯವಹಾರದ ರೀತಿಯಲ್ಲಿ ಕೂಡ ನಡೆಸ್ದೆ, ಯಾವುದು ಇಲ್ಲದೆ ಇವರು ಸೇವೆ ಮಾಡ್ತಾ ಇದಾರೆ. ಈ ಸೇವೆಗೆ ನಾವೆಲ್ಲರೂ ಕೂಡ ಖಂಡಿತವಾಗೂ ಧನ್ಯವಾದಗಳನ್ನ ಅರ್ಪಿಸ್ಲೇಬೇಕು. ಯಾಕಂದ್ರೆ ಸಮಾಜಮುಖಿಯಾಗಿ ಕೆಲಸ ಮಾಡೋರು ಸಿಕ್ಕೋದು ತುಂಬಾ ತುಂಬಾ ಕಮ್ಮಿ. ಸಮಾಜಕ್ಕೋಸ್ಕರ ನಾವು ಈ ಒಂದು ನಡೆಸ್ತಾ ಇದ್ವಿ ಈ ರೀತಿಯ ಒಂದು ಕೈಂಕರ್ಯವನ್ನ ಅಂದಾಗ ಖಂಡಿತ ಅದು ಒಳ್ಳೆಯ ವಿಚಾರನೆ ಆಗಿದೆ. ಅಷ್ಟೇ ಅಲ್ಲದೆ ಭಗವದ್ಗೀತೆ ಬಗ್ಗೆ ಇಷ್ಟು ವಿಚಾರಗಳನ್ನ ಹೇಳಿದ್ರು. ಧರ್ಮ ಇದೆ, ಯಾವ ರೀತಿಯ ಧರ್ಮ ಇದೆ? ಮನುಷ್ಯನ ಧರ್ಮ ಇದೆ. ಮನುಷ್ಯ ತಾನು ಜೀವನದಲ್ಲಿ ಹೇಗ್ ಬದುಕ್ಬೇಕು, ಇತರರೊಂದಿಗೆ ಹೇಗಿರ್ಬೇಕು ಅನ್ನೋ ಧರ್ಮ ಇದೆ. ಅವನ ಸುಖಕ್ಕಾಗ್ಲಿ ಬೇರೆಯವರ ಸುಖಕ್ಕಾಗ್ಲಿ ಅವ್ನು ಹೇಗೆ ಕಾರಣ ಆಗ್ಬೋದು.
ಅವರ ದುಃಖಕ್ಕಾಗ್ಲಿ ಅವರ ಕಷ್ಟಕ್ಕಾಗ್ಲಿ ಅವನು ಹೇಗೆ ಕಾರಣ ಆಗ್ಬೋದು ಅಥವಾ ಅದರಿಂದ ಹೇಗೆ ಮುಕ್ತಿ ಹೊಂದ್ಬೋದು, ಈ ಎಲ್ಲ ವಿಚಾರಗಳನ್ನ ಒಂದು ಸಣ್ಣ ಸಣ್ಣ ಒಂದು ಶ್ಲೋಕಗಳ ಮುಖಾಂತರ ಹೇಳ್ಕೊಡ್ತಾರೆ ಅಂತಂದ್ರೆ ಅದನ್ನ ಕಲ್ತ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರಿಂದ ನಾನ್ ಹೇಳೋದಿಷ್ಟೇ, ಸಾಧ್ಯವಾದ್ರೆ ನಿಮ್ಮಲ್ಲಿರುವಂತ ಒಂದು ದಿನದ 1 ಗಂಟೆ ವೇಳೆನ ಒಂದು ಗಂಟೆ ಕಾಲ, 1 ಗಂಟೆಗಳ ಕಾಲ ದಿನದಲ್ಲಿ 1 ಗಂಟೆ ಕೊಟ್ರೆ ನಿಮ್ಮ ಜೀವನ ಅದ್ಭುತವಾಗಿ ಮಾರ್ಪಾಡಾಗೋದಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. 24 ಗಂಟೆಯಲ್ಲಿ 1 ಗಂಟೆ ಇದಕ್ಕೆ ಕೊಟ್ರೆ ನಿಮ್ಮ 23 ಗಂಟೆಗಳ ಕಾಲ ಏನಿದೆ ಅದು ಒಳ್ಳೆ ಸಮಯ ಆಗತ್ತೆ, ಸುಸಮಯ ಆಗತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ಅನುಭವವನ್ನ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ಸಾಕಷ್ಟು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನಾನು ಈ ಕಾರ್ಯಕ್ರಮದ ನಂತರ ಕೊಟ್ಟಿರ್ತೇನೆ. ತರಗತಿಗಳ ಸಮಯ ಇರಬಹುದು, ಯಾರನ್ನ ಸಂಪರ್ಕಿಸಬೇಕು ಅಂತಿರ್ಬೋದು, ಅದೆಲ್ಲವನ್ನ ನಾನು ಕೊಡ್ತೇನೆ, ನೀವು ಸಂಪರ್ಕಿಸಬಹುದು. ಹಾಗೇನೆ ಇಷ್ಟೊತ್ತು ನಮ್ಮೊಂದಿಗೆ ಇದ್ದು ಈ ಗೀತಾ ಜ್ಞಾನ ಯಜ್ಞ ಕಾರ್ಯಕ್ರಮದ ಬೆಂಗಳೂರಿನ ಸಂಚಾಲಕರಾದಂತಹ ಶ್ರೀನಿವಾಸ್ ಸಂಪತ್ ಅವರು ನಮ್ಮೊಟ್ಟಿಗೆ ಇಷ್ಟೊತ್ತಿಗೂ ಕಾಲ ಕಳೆದು ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಡೋದಕ್ಕಾಗಿ ನಾನು ನಮ್ಮ ಕನ್ನಡ ಸಿರಿ ಚಾನೆಲ್ನ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಈ ಸೇವೆ ಮುಂದುವರಿಲಿ, ಹಾಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮುಂದುವರಿಯಲಿ ಅಂತ ಹೇಳ್ತಾ, ಹಾಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ನಮಸ್ಕಾರ. ನಮಸ್ಕಾರ. ಭಗವದ್ಗೀತೆಗೆ ಸಂಬಂಧಿಸಿದಂತೆ ಹಲವಾರು ಪುಸ್ತಕಗಳು ಗೀತಾ ಜ್ಞಾನ ಟ್ರಸ್ಟ್ ನ ಮುಖಾಂತರ ಪ್ರಕಟಗೊಂಡಿದೆ. ಇದರಲ್ಲಿ ಪಾತ್ರ ಪರಿಚಯ ಇರಬಹುದು ಅಥವಾ ಭಗವದ್ಗೀತೆಯ ತಾತ್ಪರ್ಯ ಇರಬಹುದು, ಮುಕ್ತಕಗಳಿರಬಹುದು, ಹೀಗೆ 10 ಹಲವು ರೀತಿಯ ಪುಸ್ತಕಗಳು ಲಭ್ಯ ಇದೆ. ನಿಮಗೆ ಇದು ರಿಯಾಯಿತಿ ದರದಲ್ಲಿ ದೊರೆಯುತ್ತೆ. ನೀವು ಇದನ್ನ ತಗೊಂಡು ಗಿಫ್ಟ್ ಕೊಡಬಹುದು, ನೀವು ಓದಬಹುದು, ಅಥವಾ ಪುಸ್ತಕಗಳನ್ನ ಆಸಕ್ತಿ ಇರೋರು ತಾವೇ ಖರೀದಿ ಮಾಡಿ ಇಟ್ಕೊಳ್ಬಹುದು. ಈ ಎಲ್ಲ ಅವಕಾಶಗಳು ನಿಮಗಿದೆ. ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನ ಪಡೆಯೋದಕ್ಕೆ ನೀವು ಶ್ರೀನಿವಾಸ್ ಸಂಪತ್ ಅವರನ್ನ ಸಂಪರ್ಕಿಸಿ. ಹಾಗೆಯೇ ಈ ತರಗತಿಗಳ ಕುರಿತಾದ ಹೆಚ್ಚಿನ ಮಾಹಿತಿ ವಿಚಾರಗಳನ್ನ ಪಡೆಯಲು ಕೂಡ ಇದೇ ಸಂಖ್ಯೆಯನ್ನ ಸಂಪರ್ಕಿಸಬಹುದಾಗಿದೆ. ಇನ್ನು ನಮಗೆ ಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಟ್ಟು ಸಹಕರಿಸಿದಂತ ಶ್ರೀಮತಿ ಮತ್ತು ಶ್ರೀನಿವಾಸ್ ಸಂಪತ್ ಅವರಿಗೆ ಕನ್ನಡ ಸಿರಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್. ಮಾಹಿತಿಗಾಗಿ ಇದನ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.